What's up, everybody? So, hope you guys are doing good, and thank you for subscribing. So today ಇವತ್ತಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಈ ಟ್ರ್ಯಾಪ್ ಅಲ್ಲಿ ಬಿದ್ದೋಗ್ತಾರೆ. ಸುಮಾರು ಜನ ಸೋಷಿಯಲ್ ಮೀಡಿಯಾ ಪ್ರೊಟೆಕ್ಟ್ ಮಾಡ್ದೇನೆ ಅವರ ಡೇಟಾ ಬ್ರೀಚ್ ಆಗುತ್ತೆ. ಜೊತೆಗೆ ಬೇರೆಯವರು ಅವರ ಮಿಸ್ಯೂಸ್, ಅವರ ಕಂಟೆಂಟ್ ಅನ್ನ, ಅವರ ಪೋಸ್ಟ್ ವಿಡಿಯೋಗಳನ್ನ ಮಿಸ್ಯೂಸ್ ಮಾಡೋಂಥ ಚಾನ್ಸಸ್ ಇದಾವೆ. See, as you all know that social media has brought people together. ಅಂದ್ರೆ ಎಲ್ಲರನ್ನು ಒಂದು ಕನೆಕ್ಟ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ. ಅದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಲಿಂಕ್ಡ್ಇನ್, ಯೂಟ್ಯೂಬ್ ಆಗಿರ್ಬೋದು. ಒಂದು ಜನರ ಜೊತೆಗೆ ಒಂದು ಒಡನಾಟ ಇಟ್ಕೊಳಕಂತ ಮಾಡಿದಂತಹ ಒಂದು ಪ್ಲಾಟ್ಫಾರ್ಮ್. ಆಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನೀವು ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನೇನ್ ಮಾಡ್ತೀರಾ, ಪೋಸ್ಟ್ ನ ಡಿಲೀಟ್ ಮಾಡೋದಾಗಿರ್ಬೋದು, ಹ್ಯಾಶ್ ಟ್ಯಾಗ್ ಯೂಸ್ ಮಾಡೋದಾಗಿರ್ಬೋದು, ಇಲ್ಲ ಅಂದ್ರೆ ಬೇರೆಯವರ ಪೋಸ್ಟ್ ಹೋಗಿ ಕಮೆಂಟ್ ಮಾಡೋದಾಗಿರ್ಬೋದು, ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಇವೆಲ್ಲವುದೊಂದು ವರ್ಚುವಲ್ ಕಾಪಿಯನ್ನ ಈ ಪ್ಲಾಟ್ಫಾರ್ಮ್ಸ್ಗಳು ಇಟ್ಕೋತವೆ. ದಿಸ್ ಇಂಟರ್ನೆಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಡಿಜಿಟಲ್ ಕಾಪಿ ಆಫ್ ಇಟ್. ಸೊ ನಿಮಗನ್ಸಿರೋ ಪ್ರಕಾರ ನೀವು ಒಂದ್ಸಲ ಕಮೆಂಟ್ ಹಾಕಿದ ನಂತರ ಅದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ, ಆಮೇಲೆ ಇಲ್ಲ ನಾವೊಂದು ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿ ಹೋಗ್ಬಿಡುತ್ತೆ ಅಂತಿಲ್ಲ. ಅವರತ್ತೊಂದು ವರ್ಚುವಲ್ ಕಾಪೀಸ್ ಇಟ್ಕೊಂಡಿರ್ತಾರೆ. ಸೊ ಯಾವಾಗಾದ್ರೂ ನೀವು ಬೇರೆ ಅಂತಹ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿದಾಗ ಇಂಟರ್ನೆಟ್ ಇಂದ ಆ ವರ್ಚುವಲ್ ಆಕ್ಟಿವಿಟೀಸ್ ನ ಪುಲ್ ಔಟ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಅದಕ್ಕೆ ಆದಷ್ಟು ಸ್ಟಾಪ್ ಕಮೆಂಟಿಂಗ್ ಆನ್ ಅದರ್ ಪ್ರೊಫೈಲ್ಸ್. ಕೆಲವರು ಸುಮ್ಮನೆ ಮಾಡಕ್ ಕೆಲಸ ಇರೋದಿಲ್ಲ, ಬೇರೆಯವರ ಪ್ರೊಫೈಲ್ಗೆ ಹೋಗೋದು, ಸೆಲೆಬ್ರಿಟಿಗಳ ಪ್ರೊಫೈಲ್ಗೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಹಾಕೋದು, ಇಲ್ಲ ಯಾವುದೋ ಹುಡುಗಿ ಪೋಸ್ಟ್ಗೆ ಹೋಗಿ ಕಾಮೆಂಟ್ ಹಾಕೋದು, ಇಲ್ಲ ಫ್ರೆಂಡ್ ಸರ್ಕಲ್ ಬೇರೆ ಫೇಕ್ ಐಡಿ ಯೂಸ್ ಮಾಡ್ಕೊಂಡು ಕಾಮೆಂಟ್ ಹಾಕೋದು. ಈ ತರ ಸುಮಾರು ವಿಷಯಗಳು ಕಾಣಿಸ್ಕೊಳುತ್ತವೆ. ಇವೆಲ್ಲ ಮಾಡೋದ್ರಿಂದ ನಿಮಗೇನು ಉಪಯೋಗ ಆಗೋದಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನೀವು ಮಾಡಿದಾಗ ಅವರ ಪ್ರೊಫೈಲ್ ಬೂಸ್ಟ್ ಆಗುತ್ತೆ. ಸೊ ನೀವೇ ಅವರ ಪ್ರೊಫೈಲ್ಗೆ ಎಂಗೇಜ್ಮೆಂಟ್ ಕೊಟ್ಟ ಹಾಗೆ. ಆದಷ್ಟು ಒಳ್ಳೇದಕ್ಕೋಸ್ಕರ ಕಮೆಂಟ್ ಹಾಕಿ, ಸುಮ್ನೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ಎಲ್ಲ ಹೋಗಿ ಯಾವ್ಯಾವ್ದು ಕಾಲ ಎಳೆಯಕ್ ಹೋಗ್ಬೇಡಿ. ನಿಮಗೆ ಅದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಇಲ್ಲ ಅವರೊಟ್ಟಿಗೆ ನೀವು ನಿಜವಾಗ್ಲೂ ಎಂಗೇಜ್ ಆಗ್ಬೇಕು ಅಂದ್ರೆ ಮಾತ್ರ ಹಾಕಿ, ಅದ್ರಲ್ಲಿ ತಪ್ಪಿಲ್ಲ. ಬಟ್ ಒಳ್ಳೆ ಕಮೆಂಟ್ ಅನ್ನ ಹಾಕಿ, ಯಾರನ್ನೂ ಅಬ್ಯೂಸ್ ಮಾಡಕ್ ಹೋಗ್ಬೇಡಿ. ಸ್ಪ್ಯಾಮ್ ಮಾಡೋ ರೀತಿಯನ್ನ ಯಾವ್ದಾದ್ರು ಕಮೆಂಟ್ಸ್ ಗಳನ್ನ ಹಾಕಕ್ ಹೋಗ್ಬೇಡಿ. ದಯವಿಟ್ಟು ಆತರ ನೀವು ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ನಿಲ್ಸಿ. ಅದರಿಂದ ನಿಮ್ಗೇನು ಸಿಗಲ್ಲ. ಒಂದಿನ ಗೊತ್ತಾಗ್ಬಿಡುತ್ತೆ, ನಿಮ್ಮ ಐಡಿ ಬ್ಲಾಕ್ ಆಗುತ್ತೆ, ಇಲ್ಲ ಅಂದ್ರೆ ಸೈಬರ್ ಕ್ರೈಮ್ಗೆ ಒಂದಿನ ರಿಪೋರ್ಟ್ ಆಗ್ಬಿಡುತ್ತೆ. ಇದು ತರಲೆ ಮಾಡೋರ್ಗೆ, ಸುಮ್ಮನೆ ಇದ್ದು ಪಾಪ ವಿಕ್ಟಿಮ್ ಆಗೋಂಥವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾ ಲಾಗಿನ್ ಮಾಡ್ಕೊಂಡು ಜಿಮೇಲ್ ಅಕೌಂಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ಯಾವ ರೀತಿ ಒಂದು ಪ್ರೊಟೆಕ್ಟ್ ಮಾಡಬೇಕು, ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಯಾವ ರೀತಿ ನಿಮ್ಮ ಪ್ರೊಫೈಲ್ ಅನ್ನ ಪ್ರೈವಸಿ ಸೆಟ್ಟಿಂಗ್ಸ್ ಮುಖಾಂತರ ಸೇಫ್ ಮಾಡ್ಬೋದು ಅನ್ನೋದು ನೀವು ಕಲ್ತಿರೋದಿಲ್ಲ, ನೋಡು ಇರೋದಿಲ್ಲ. ಎಷ್ಟೊಂದು ಜನ ಇಗ್ನೋರ್ ಮಾಡ್ಬಿಟ್ಟಿರ್ತಾರೆ, ಸುಮ್ಮನೆ ಲಾಗಿನ್ ಮಾಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಆ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಒಂದು ಪ್ಲಾಟ್ಫಾರ್ಮ್ ಗಳನ್ನ ರಿಜಿಸ್ಟರ್ ಮಾಡಿದ ತಕ್ಷಣನೇ ದಯವಿಟ್ಟು ಅದೆಲ್ಲ ಪ್ರೈವಸಿ ಸೆಟ್ಟಿಂಗ್ಸ್ ಹೋಗಿ, ಇಲ್ಲ ಪ್ರೈವಸಿ ಪಾಲಿಸಿಗಳನ್ನ ಟೈಮ್ ಇದ್ರೆ ಸ್ವಲ್ಪ ಓದ್ಕೊಳ್ಳಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ರೈವಸಿ ಸೆಟ್ಟಿಂಗ್ಸ್ ಅಲ್ಲಿ ಇರುವಂತಹ ಫೀಚರ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಯಾವ ರೀತಿ ನಿಮ್ಮ ಒಂದು ಅಕೌಂಟ್ ಅನ್ನ ನೀವು ಸೇಫ್ ಮಾಡ್ಬೋದು ಅಂತ ನೀವು ಮಾಡ್ಕೋಬಹುದು ಅಲ್ವಾ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಖಂಡಿತ ನೀವು ಪ್ಲಾಟ್ಫಾರ್ಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ನಾನು ಮಾಡಲ್ಲಪ್ಪ, ನನ್ನ ಇಷ್ಟ ಅಂತಂದ್ರೆ, if you don't protect it, obviously it will be easy for someone to hack it, your sensitive informations. ಸೊ ಆದಷ್ಟು ನಿಮ್ಮ ಪ್ರೊಫೈಲ್ ಅನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ ಸರ್ಕಲ್ ಇರೋರಿಗೆ, ನಿಮ್ಗೆ ಗೊತ್ತಿರೋರಿಗೆ ಮಾತ್ರ ನಿಮ್ಮ ಕಂಟೆಂಟ್ ಆಕ್ಸೆಸಬಲ್ ಆಗುತ್ತೆ. ಆದ್ರಿಂದ ನೀವು ಸೇಫ್ ಆಗಿರ್ತೀರಾ. ಬಿಕಾಸ್ ಇಟ್ ಇಸ್ ಅಟ್ ದ ಎಂಡ್ ಆಫ್ ದ ಡೇ ಈ ಪ್ಲಾಟ್ಫಾರ್ಮ್ಸ್ ಎಲ್ಲರೂ ಕೂಡ ಹೇಳೋದು ಒಂದೇ, ನೀವೇನ್ ಪೋಸ್ಟ್ ಮಾಡ್ತೀರ ಅದು ನಿಮ್ ಕೈಯಲ್ಲೇ ಇದೆ, ಯಾವ್ದನ್ನ ಡಿಲೀಟ್ ಮಾಡ್ತೀರ ಅದು ನಿಮ್ ಕೈಯಲ್ಲೇ ಇದೆ. So you are the one who's going to decide what goes public and what goes private ಅಲ್ವಾ. ಸುಮ್ಮನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಸೈಬರ್ ಕ್ರೈಮ್ಸ್ ಗಳಿಗೆಲ್ಲ ವಿಕ್ಟಿಮ್ ಆಗಕ್ಕೆ ಹೋಗ್ಬೇಡಿ. ಆದಷ್ಟು ಪ್ರೊಫೈಲ್ ಗಳನ್ನ ಸೇಫ್ ಆಗಿ ಇಟ್ಕೊಳ್ಳಿ. ವೈ ಡು ಯು ನೀಡ್ ಟು ಚೆಕ್ ಯುವರ್ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ನೀವು ಕೇಳ್ಬಹುದು. ಫೋಟೋಸ್ಗಳು, ನಿಮ್ಮ ವಿಡಿಯೋಸ್ಗಳು ನೀವೇನು ಅಪ್ಲೋಡ್ ಮಾಡ್ತೀರಾ ಅದು ಸೆಕ್ಯೂರ್ ಆಗಿಲ್ಲ, ಸೇಫ್ ಆಗಿಲ್ಲ. ಅದನ್ನ ನೀವು ಬೇರೆಯವರು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಬೇರೆಯವರು ಅದನ್ನ ಕಾಪಿ ಮಾಡ್ಕೋಬಹುದು, ಬೇರೆಯವರು ನಿಮ್ಮ ಪ್ರೊಫೈಲ್ ನ ಯೂಸ್ ಮಾಡ್ಕೋಬಹುದು. ಸೊ ಇಂಪ್ರಾಪರ್ ಸರ್ಕ್ಯುಲೇಷನ್ಸ್ ಇಲ್ಲ ಅನ್ಎಥಿಕಲ್ ಆಕ್ಟಿವಿಟೀಸ್ ಗಳಲ್ಲಿ ಇನ್ವಾಲ್ವ್ ಮಾಡ್ಕೋಬಹುದು. ಸೊ ಆದಷ್ಟು ನಿಮ್ಮ ಕಂಟೆಂಟ್ ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ. ಯಾರು ಕೂಡ ನಿಮ್ಮ ಡೇಟಾ ಸುಮ್ನೆ ಹೋಗೋದಿಲ್ಲ. ಆಲ್ರೈಟ್, ವಿ ವಿಲ್ ಗೋ ಥ್ರೂ ಒನ್ ಬೈ ಒನ್ ಪ್ರೈವೇಟ್ ಸೆಟ್ಟಿಂಗ್. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮಾರು ವಿಷಯಗಳು ಇದ್ರೆ ಡಿಜಿಟಲ್ ವರ್ಲ್ಡ್ ಬಗ್ಗೆ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಡಿಜಿಟಲ್ ಬ್ರಾಂಡ್ಸ್ ಬಗ್ಗೆ ಆಗಿರ್ಬೋದು ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ.
ರೈಟ್. ಸೊ ನಾವು ಮುಂದೆ ಪ್ರೈವಸಿ ಸೆಟ್ಟಿಂಗ್ಸ್ ಮುಖಾಂತರ ನಾನು ಸ್ವಲ್ಪ ಪ್ರೈವಸಿ ಸೆಟ್ಟಿಂಗ್ಸ್ ಅಲ್ಲಿ ಮೇನ್ ಆಗಿ ಏನ್ ಮಾಡಬೇಕು, ಬೇಸಿಕ್ ಆಗಿ ಏನ್ ಮಾಡಬೇಕು ಟು ಸೆಕ್ಯೂರ್ ಯುವರ್ ಅಕೌಂಟ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಅದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಆಲ್ವೇಸ್ ರಿಮೆಂಬರ್ ಪ್ರೈವಸಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ it's up to you to take a necessary steps to protect yourself on the social media. Always when you log in, ಅಂಡರ್ಸ್ಟ್ಯಾಂಡ್ ದ ಪ್ರೈವಸಿ ಪಾಲಿಸಿ. ಯಾಕಂತ ಹೇಳಿದ್ರೆ ಒಂದು ಕಂಪ್ನಿ ಯಾವುದೇ ಒಂದು ಆಪ್ ಅನ್ನ ಲಾಂಚ್ ಮಾಡಿದಾಗ ಅದದೇ ಆದ ಸರ್ಟನ್ ಚಾಲೆಂಜಸ್ ಇರುತ್ತೆ. ನಿಮ್ಮ ಡೇಟಾನ ಯೂಸ್ ಮಾಡಬಹುದು, ಇಲ್ಲ ಯೂಸ್ ಮಾಡದೇ ಇರಬಹುದು, ಇಲ್ಲ ಥರ್ಡ್ ಪಾರ್ಟಿಗೆ ಸೆಲ್ ಮಾಡಬಹುದು. ಇದು ಸುಮಾರು ವಿಷಯಗಳನ್ನ ಅದು ಹೇಳ್ತಾರೆ. ಯಾವ ರೀತಿ ನಿಮ್ಮ ಡೇಟಾನ ತಗೋತಾರೆ ಇದೆಲ್ಲವೂ ಒಂದು ಪ್ರೈವಸಿ ಪಾಲಿಸಿಯಲ್ಲಿ ಅವ್ರು ಹಾಕ್ತಾರೆ. ಅದನ್ನ ನೀವು ಒಂದ್ಸಲ ಸ್ಟಡಿ ಮಾಡ್ಕೋಬೇಕು. ಇಟ್ಸ್ ಕೈಂಡ್ ಆಫ್ ಅ ಬಿಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಶೀಟ್ ಇದ್ದಂಗೆ ಇರುತ್ತೆ. ಬಟ್ ಒಂದ್ಸಲ ಓದ್ಕೊಂಡು ನೋಡಿ. ಸೊ ಯು ವಿಲ್ ಗೆಟ್ ಟು ನೋ, ಯು ವಿಲ್ ಬಿ ಅವೇರ್ ಆಫ್ ವಾಟ್ ಇಸ್ ದ ಪ್ರೈವಸಿ ಪಾಲಿಸಿ ಆಫ್ ದಿಸ್ ಪರ್ಟಿಕ್ಯುಲರ್ ಆಪ್ ಅಂತ. ಯಾಕಂದ್ರೆ ಸುಮಾರು ಸಲ ಏನಾಗುತ್ತೆ, ನಾವು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೂ ಓದ್ಕೊಂಡು ಸೈನ್ ಮಾಡ್ಬೇಕು ಅಲ್ವಾ. ಹಾಗೇನೆ ಒಂದು ಆಪ್ ಗಳಲ್ಲಿ ಲಾಗಿನ್ ಮಾಡ್ಬೇಕಾದ್ರೂ ಕೂಡ ಅದನ್ನ ಓದ್ಕೊಂಡು ಅದು ಏನು ಯಾವ ತರ ಹೆಂಗೆ ಅಂತ ನೋಡ್ಕೊಂಡು ನಾವು ಅದನ್ನ ಲಾಗಿನ್ ಮಾಡ್ಕೊಳಕ್ ಹೋಗ್ಬೇಕು. ಪ್ಲಾಟ್ಫಾರ್ಮ್ ಅದೇ ಆದಂತ ಪ್ರೈವಸಿ ಪಾಲಿಸಿ ಇದಾವೆ. ವಾಟ್ಸ್ಆಪ್ ಡಿಫ್ರೆಂಟ್ ಆಗಿದೆ, ಫೇಸ್ಬುಕ್ ಡಿಫ್ರೆಂಟ್ ಆಗಿದೆ. ಜೊತೆ ಕಲ್ತಾಗ ಏನಾಗುತ್ತೆ, ನೀವು ಸೇಫ್ ಆಗಿರೋದಕ್ಕೆ ಅದೊಂದು ದಾರಿ ಆಗುತ್ತೆ. ಆಲ್ರೈಟ್. ಸೊ ನೆಕ್ಸ್ಟ್ ಬಂದು ಸ್ಟ್ರಾಂಗ್ ಪಾಸ್ವರ್ಡ್. ನೀವು ಸ್ಟ್ರಾಂಗ್ ಪಾಸ್ವರ್ಡ್ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾವಾಗಲೂ ಪಾಸ್ವರ್ಡ್ ಗಳನ್ನ ನಿಮ್ಮ ಪೆಟ್ ನೇಮ್ ಗಳಾಗಿರ್ಬೋದು, ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೇಮ್ ಆಗಿರ್ಬೋದು, ಇಲ್ಲ ನಿಮ್ಗೆ ಇಷ್ಟವಾಗಿರೋಂಥ ಏನಾದ್ರು ಒಂದು ಪ್ರಾಡಕ್ಟ್ ನ ಹೆಸರು ಆಗಿರ್ಬೋದು ಹಾಕೊಟ್ಬಿಟ್ಟು ಒಂದು 4 or 5 ಕ್ಯಾರೆಕ್ಟರ್ಸ್ ಅಲ್ಲಿ ನೀವು ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ತಿದ್ದೀರಾ ಅಂದ್ರೆ ತಪ್ಪು. ಇಟ್ ಇಸ್ ನಾಟ್ ಆಕ್ಚುಲಿ ಅ ಕರೆಕ್ಟ್ ವೇ ಟು ಪ್ರೊಟೆಕ್ಟ್ ಯೋರ್ ಅಕೌಂಟ್. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಆದಷ್ಟು 10 ಕ್ಯಾರೆಕ್ಟರ್ ಇರೋದು 2 ಕ್ಯಾಪ್ಸ್ 2-3 ಸ್ಮಾಲ್ಸ್ ಅಂಡ್ ನ್ಯೂಮರಿಕಲ್ ಆಮೇಲೆ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ಒಂದು 10 ಕ್ಯಾರೆಕ್ಟರ್ ಇರುವಂತಹ ಒಂದು ಪಾಸ್ವರ್ಡ್ ಗಳನ್ನ ಪ್ರಾಪರ್ ಆಗಿರುವಂತಹ ಒಂದು ಪಾಸ್ವರ್ಡ್ ಅನ್ನ ನೀವು ಮೆಮರೈಸ್ ಮಾಡ್ಕೊಂಡು ಅದನ್ನ ನೀವು ಹಾಕೊಳ್ಳಿ. ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸಿಂಪಲ್ ಆಗಿದ್ರೆ ಯಾರು ಬೇಕಾದ್ರೂ ಕ್ರ್ಯಾಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳ ನಿಮ್ಗೆ ಕೆಲವೊಮ್ಮೆ ನಿಮ್ಮ ಫೋನ್ ಪ್ಯಾಟರ್ನ್ ಅನ್ನ ಓಪನ್ ಮಾಡ್ತಾರೆ, ಯಾಕಂದ್ರೆ ಸಿಂಪಲ್ ಆಗಿ ಇಟ್ಕೊಂಡಿರ್ತೀರ. ಸೊ ಈಸಿ ಆಗ್ಬಿಡುತ್ತೆ ಆಕ್ಸೆಸ್ ಅಲ್ವಾ. ಅದಕ್ಕೆ ಆದಷ್ಟು ಪಾಸ್ವರ್ಡ್ ಗಳನ್ನ ದಯವಿಟ್ಟು ಸೇಫ್ ಆಗಿ ಇಟ್ಕೊಳ್ಳಿ. ಅಂಡ್ ಜೊತೆಗೆ ಬೇರೆ ಯಾವ್ದೋ ಸಿಸ್ಟಮ್ ಯೂಸ್ ಮಾಡಿದಾಗ್ಲೂ ಕೂಡ ನೀವು ದಯವಿಟ್ಟು ಅಲ್ಲಿ ಹೋಗಿ ನೀವು ಪಾಸ್ವರ್ಡ್ ಅನ್ನ ಸೇವ್ ಅಂತ ಒಂದು ಕ್ರೋಮ್ ಅಲ್ಲಿ ಆಪ್ಷನ್ಸ್ ಬರುತ್ತೆ, ನೋಟಿಫಿಕೇಶನ್, ಕ್ಯಾನ್ ಐ ಸೇವ್ ಯೋರ್ ಪಾಸ್ವರ್ಡ್ ಅಂತ. ಎಸ್ ಅಂತ ಕೊಡಕ್ ಹೋಗ್ಬೇಡಿ. ಕೊಟ್ರೆ ಬಿದ್ರಿ. ಯಾಕಂದ್ರೆ ಸುಮಾರು ಸಲ ಏನಾಗುತ್ತೆ, ನಮ್ ದಡ್ಡತನೋ ಅಥವಾ ನೆಗ್ಲಿಜೆನ್ಸೋ ಅಥವಾ ನಾವು ಮೂರ್ಖರಾಗೋ ಏನೋ ಗೊತ್ತಿಲ್ಲ, ಬೇರೆಯವರ ಲ್ಯಾಪ್ಟಾಪ್ ಅಲ್ಲಿ ನಮ್ಮ ಫೇಸ್ಬುಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಇಟ್ಕೊಳ್ತೀವಿ. ಅಲ್ಲಿ ಲಾಗ್ಔಟ್ ಮಾಡೋದನ್ನ ಮರೆತು ಹೋಗ್ಬಿಡ್ತೀವಿ. ಲೇಜಿ. ನೀವು ಒಂದ್ಸಲ ತಪ್ಪು ಮಾಡಿದ್ರೆ ಓಕೆ, ಬಟ್ ಪ್ರತಿ ಸಲ ಅದನ್ನೇ ಮಾಡಿದಾಗ ನಿಮ್ಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಆಮೇಲೆ ಆ ತಪ್ಪು ನೀವು ಬೇರೆ ಕಡೆನೂ ಮಾಡ್ತೀರಾ. ಸೊ ಅದಕ್ಕೆ ಆದಷ್ಟು ನಿಮ್ಮ ಅಕೌಂಟ್ ಅನ್ನ ಯಾವುದೇ ಬೇರೆಯವರ ಲ್ಯಾಪ್ಟಾಪ್ ಅಲ್ಲಿ, ಫ್ರೆಂಡ್ಸ್ ಆದ್ರೂ ಕೂಡ ಪರವಾಗಿಲ್ಲ, ಫ್ರೆಂಡ್ಸ್ ಲ್ಯಾಪ್ಟಾಪ್ ಅಲ್ಲಿ ಕೂಡ ಓಪನ್ ಮಾಡಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಪಾಸ್ವರ್ಡ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಲ್ಯಾಪ್ಟಾಪ್ ಅಲ್ಲಿ ಸೇವ್ ಮಾಡಕ್ ಹೋಗ್ಬೇಡಿ. ಯೂಶುವಲಿ ಏನಾಗುತ್ತೆ, ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಒಂದು ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡಿದಾಗ ಎಲ್ಲ ಇನ್ಫಾರ್ಮೇಶನ್ ಕೊಟ್ಬಿಡೋದು. ಅಂದ್ರೆ ನನ್ನ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಹೇಳಿ ಎಲ್ಲ ಡೀಟೇಲ್ಸ್ ನ ಕೊಟ್ಬಿಡ್ತಾರೆ. ಫೋನ್ ನಂಬರ್ಗಳು, ಇಮೇಲ್ ಐಡಿನೋ, ನಿಮ್ಮ ಫಾದರ್ ಹೆಸರು, ಮದರ್ ಹೆಸರು, ಆಧಾರ್ ನಂಬರು, ಪ್ಯಾನ್ ಕಾರ್ಡ್ ನಂಬರು, ಎಲ್ಲವೂ ನಿಮ್ಮ ಮನೆ ಅಡ್ರೆಸ್ಗಳನ್ನು ಎಲ್ಲನೂ ಕೊಟ್ಬಿಡ್ತೀರಾ. ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಬೇಸಿಕ್ ಆಗಿ ಒಂದು ಇಮೇಲ್ ಅಕೌಂಟ್ ಅದನ್ನ ಕೊಡಿ, ಜಾಸ್ತಿ ಏನೂ ಅವಶ್ಯಕತೆ ಇರಲ್ಲ. ಫೋನ್ ನಂಬರ್ ಕೊಟ್ಟರು OTP ಆಕ್ಟಿವೇಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಫೋನ್ ನಂಬರ್ ಇದು ಎರಡನ್ನು ಕೊಟ್ಟು ಆದಷ್ಟು ಜಿಮೇಲ್ ಅಕೌಂಟ್ ಮುಖಾಂತರ ನಿಮ್ಮ ಏನ್ ಹೇಳ್ತೀರಾ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ವೆರಿ ಸೇಫ್. ಬಿಕಾಸ್ ಜಿಮೇಲ್ ಅಕೌಂಟ್ ಆಕ್ಸೆಸ್ ಮಾಡೋದು ತುಂಬಾ ಕಷ್ಟ ಇದೆ. ಬಿಕಾಸ್ ಗೂಗಲ್ ಅವ್ರು ತುಂಬಾ ಸೆಕ್ಯೂರ್ ಇದೆ. ಫೋನ್ ನಂಬರ್ ಹೇಳಕ್ ಆಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಜಿಮೇಲ್ ಅಕೌಂಟ್ ಇಂದ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂಡ್ ಎಕ್ಸ್ಪೆಷಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕೋದನ್ನ ಲಿಮಿಟ್ ಮಾಡಿ. ಪ್ಲೀಸ್ ಡು ನಾಟ್ ಕ್ರಾಸ್ ದಟ್ ಲಿಮಿಟ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ನನ್ನ ಫೋನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇರೋಬರೋದೆಲ್ಲ ಕೊಡಕ್ ಹೋಗ್ಬೇಡಿ. ಏನಕ್ಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಇಸ್ ಅಗೇನ್ ಓಪನ್ ಟು ಮೆನಿ ಆಫ್ ದ ಥರ್ಡ್ ಪಾರ್ಟೀಸ್ ಟೂಲ್ಸ್ ಆಗಿರ್ಬೋದು. ನಿಮ್ಗೆ ಗೊತ್ತಿಲ್ಲ ಯಾವುದೋ ಒಂದು ಟೂಲ್ಗೆ ನಿಮ್ಮ ನಂಬರ್ ಸಿಂಕ್ ಆಗ್ಬೋದು. ಸೊ ಅದಕ್ಕೆ ಆದಷ್ಟು ನಿಮ್ಮ ನಂಬರ್ಗಳನ್ನ ಜಾಸ್ತಿ ಪರ್ಸನಲ್ ಡೀಟೇಲ್ಸ್ ಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ ಹೋಗ್ಬೇಡಿ. ಮೇನ್ ಆಗಿ ಪ್ರೈವಸಿ ಸೆಟ್ಟಿಂಗ್ಸ್ ಇರುತ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರಲಿ ಯಾವುದೇ ಒಂದು ಅಕೌಂಟ್ ಅಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ನೀವು ಪ್ರತಿ ಸಲ ಫ್ರೀಕ್ವೆಂಟ್ಲಿ ಅದನ್ನ ರಿವ್ಯೂ ಮಾಡಿ ನಿಮಗೆ ಬೇಕಾಗಿರೋ ಹಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬಿಕಾಸ್ ಆಲ್ ದ ಪ್ಲಾಟ್ಫಾರ್ಮ್ಸ್ ಗಿವನ್ ಹೌ ಟು ಸೆಕ್ಯೂರ್ ದೇರ್ ಪ್ಲಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಆ ಆಪ್ಷನ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯು ಶುಡ್ ನೋ ಯಾರು ನಿಮ್ಮ ಪೋಸ್ಟ್ ಅನ್ನ ನೋಡ್ತಿದ್ದಾರೆ, ಯಾರು ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ತಿದ್ದಾರೆ, ಯಾರು ನಿಮ್ಮ ಲೈಕ್ಸ್ ಮಾಡ್ತಿದ್ದಾರೆ, ಅದು ನಿಮ್ಗೊಂದು ಐಡಿಯಾ ಇರಬೇಕು. ನಿಮ್ಗೆಲ್ಲ ಅಪ್ಪಿತಪ್ಪಿ ಯಾವುದೋ ಒಂದು ಬಾಟ್ ಇಲ್ಲ ಯಾವುದೋ ಅನ್ನೋನ್ ಪರ್ಸನ್ ನಿಮ್ಗೆ ಲೈಕ್ ಮಾಡ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಆದಷ್ಟು
ಅವ್ರನ್ನ ಸ್ಪ್ಯಾಮ್ ಮಾಡಿ ಇಲ್ಲಾಂದ್ರೆ ಬ್ಲಾಕ್ ಮಾಡಿ. ಇಫ್ ಈಸ್ ರಿಯಲಿ ಅ ಗುಡ್ ಪರ್ಸನ್, ರಿಯಲ್ ಅಂತ ಅನ್ಸಿದ್ರೆ, ನಿಮ್ಗೇನು ಯಾವುದೇ ತರದ ಹಾರ್ಮ್ ಇಲ್ಲ ಅಂದ್ರೆ ಆದಷ್ಟು ಯು ಕ್ಯಾನ್ ಎಂಗೇಜ್ ವಿತ್ ಹಿಮ್ ಆರ್ ಕೀಪ್ ಇಟ್ ಇನ್ ಯೋರ್ ಫ್ರೆಂಡ್ ಸರ್ಕಲ್. ಯಾವುದೋ ಫ್ರೆಂಡ್ಸ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಮುಂಚೆ ಯೋಚನೆ ಮಾಡಿ. ಬಿಕಾಸ್ ಏನಕ್ಕಂದ್ರೆ ನೋಡೋರೆಲ್ಲ ಫ್ರೆಂಡ್ಸ್ ಆಗೋಕ್ ಆಗೋದಿಲ್ಲ, ನಾವು ಮಾತಾಡಿದವರೆಲ್ಲವೂ ನಮ್ಮ ಜೊತೆ ಕನೆಕ್ಟ್ ಆಗೋಕ್ ಚಾನ್ಸ್ ಇಲ್ಲ. ಸೊ ಅದಕ್ಕೆ ಆದಷ್ಟು ಫ್ರೆಂಡ್ಸ್ ಅಂತ ಬಂದಾಗ ನೋಡ್ಕೊಂಡು, ಫ್ರೆಂಡ್ಸ್ ಲೈಫಲ್ಲಿ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ಒಳ್ಳೆ ಜನಗಳು ಸುತ್ತಮುತ್ತ ನಿಮ್ ಜೊತೆ ಇದ್ದಾಗ ನೀವು ಸೇಫ್ ಆಗಿರ್ತೀರ ಅನ್ನೋದು ಒಂದು. ಎಕ್ಸ್ಪೆಷಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಪಾರ್ಟಿ ಆಪ್ಸ್. ಸೊ ಫೇಸ್ಬುಕ್ ಅಲ್ಲಿ ಸುಮಾರು ಕಡೆ ಆಪ್ಸ್ ಗಳನ್ನ ಅವರು ಸ್ಪಾನ್ಸರ್ಶಿಪ್ ಮುಖಾಂತರ ಪ್ರಮೋಟ್ ಮಾಡ್ತಿರ್ತಾರೆ. ಫೇಸ್ಬುಕ್ ಗೆ ದುಡ್ಡು ಸಿಗುತ್ತೆ, ಬಟ್ ನಿಮ್ಗೆ ಏನ್ ಸಿಗುತ್ತೆ ಅದರಿಂದ? ಎಲ್ಲವೂ ಕಳ್ಕೊಂತೀವಿ. ಸೊ ಅದಕ್ಕೆ ಆದಷ್ಟು ಥರ್ಡ್ ಪಾರ್ಟಿ ಆಪ್ಸ್ ಗಳಿಂದ ದೂರ ಇರಿ. ಸುಮ್ನೆ ಯಾವ್ದೋ ಒಂದು ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಏನ್ ಬರುತ್ತೆ, ನನ್ನ ಮುಖ ಹೆಂಗ್ ಕಾಣಿಸುತ್ತೆ, ಇಲ್ಲ ನಾನು ಇದು ಆಪ್ ಟ್ರೈ ಮಾಡಿದ್ರೆ ಲೋನ್ ಸಿಗುತ್ತೆ, ಇಲ್ಲ ನಾನು ಏನೋ ಒಂದು ಮಾಡಿ ಫೇಸ್ಬುಕ್ ಮುಖಾಂತರ ನೀವು ಹೋಗಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಒಂದ್ಸಲ ನೀವು ಯಾವ್ದೇ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಇನ್ಫಾರ್ಮೇಶನ್ ಅವ್ರಿಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು SMS ಗಳಲ್ಲಿ, ಇಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೋ ಒಂದು ಸ್ಪಾನ್ಸರ್ಡ್ ಆಡ್ಸ್ ಗಳಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳಿ ತಕ್ಷಣ ಕಣ್ಣು ಮುಚ್ಕೊಂಡು ಹೋಗಿ ರಿಜಿಸ್ಟರ್ ಮಾಡಕ್ ಹೋಗ್ಬೇಡಿ. ಇಲ್ಲ ಯಾವುದೋ ಒಂದು SMS ಅಲ್ಲಿ ಬಂಪರ್ ಲಾಟರಿ ಸಿಕ್ಕಿದೆ ನಿಮಗೆ, ಬಂದು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಂತ ಯಾರಾದ್ರೂ ನೋಟಿಫಿಕೇಶನ್ ಕಳಿಸಿದ್ರೆ ಕಣ್ಣು ಮುಚ್ಕೊಂಡು ಬಿಟ್ಬಿಡಿ, ಇಗ್ನೋರ್ ಮಾಡ್ಬಿಡಿ. ಯಾಕಂದ್ರೆ ಯಾವ್ದು ಕೂಡ ಬಿಟ್ಟಿಯಾಗಿ ಯಾರು ಏನು ಕೊಡಲ್ಲ. ಫ್ರೀ ಆಗಂತೂ ನೀವು ಯಾವುದೋ ಗೆಲ್ಲಲ್ಲ ಈ ವರ್ಲ್ಡ್ ಅಲ್ಲಿ. ಸೊ ಫ್ರೀ ಆಗಿ ಯಾರು ಕೂಡ ನಿಮ್ಗೆ ಸಡನ್ ಆಗಿ ಬಂಪರ್ ಲಾಟ್ರಿ ಎಲ್ಲ ಕೊಡಕ್ ಹೋಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಅಂತ ಲಿಂಕ್ ಗಳಿಂದ ದೂರ. ಎಷ್ಟೊಂದು ಜನ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಬೇಡದೇ ಇರೋಂಥ ಸೈಬರ್ ಕ್ರೈಮ್ಸ್ ಗಳನ್ನ ವಿಕ್ಟಮ್ ಆಗಿದ್ದಾರೆ. ಸೊ ನೀವು ಕೂಡ ಸೇಫ್ ಆಗಿರ್ಬೇಕು ಅಂದ್ರೆ ಆದಷ್ಟು ಅನ್ನೋನ್ ಲಿಂಕ್ ಗಳಿಗೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಿಮಗೆ ಬರುವಂತ SMS ಗಳಲ್ಲಿ, ಎಸ್ಪೆಷಲಿ SMS ಗಳಲ್ಲಿ ಬರುವಂತಹ ಲಿಂಕ್ ಗಳನ್ನ ಇಗ್ನೋರ್ ಮಾಡಿ. ವಾಟ್ಸಪ್ ಗಳಲ್ಲಿ ಒಂದು ಸಡನ್ ಆಗಿ ಗ್ರೂಪ್ ಗಳನ್ನ ಆಡ್ ಮಾಡ್ಕೊಂಡು ನಿಮ್ಗೆ ಕಳಿಸ್ಕೊಡ್ತಾರೆ, ಲಿಂಕ್ ಕ್ಲಿಕ್ ಮಾಡಿ ಅಂತ. ಮಾಡಕ್ ಹೋಗ್ಬೇಡಿ. ಯಾವ್ದೋ ಒಬ್ಬ ಫ್ರೆಂಡ್ ನಿಮ್ಗೆ ಶೇರ್ ಮಾಡಿ ಹೇಳ್ತಾನೆ, ಈ ಲಿಂಕ್ ಅನ್ನ ಕ್ಲಿಕ್ ಮಾಡು ನಿಮ್ಗೆ ಇದು ಸಿಗುತ್ತೆ ಅಂತ ಹೇಳ್ತಾರೆ, ಮಾಡಕ್ ಹೋಗ್ಬೇಡಿ. ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂದಾಗ ವಾಟ್ಸಪ್ ಅಲ್ಲಾಗ್ಲಿ ಯಾವ್ದಾದ್ರು, ಅದು ಮುಖಾಂತರ ಥರ್ಡ್ ಪಾರ್ಟಿಯಿಂದ ಬರುವಂತಹ ಒಂದು ಪ್ರಮೋಷನ್ಸ್ ಆಗಿರುತ್ತೆ. ಅದಕ್ಕೆ ಕಾರಣ ನೀವು ಫೇಸ್ಬುಕ್ ಅಲ್ಲೋ, ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೋ, ಇಲ್ಲ ಎಲ್ಲೋ ಒಂದು ಕಡೆ, ಇಲ್ಲ ಆಪ್ ಅಲ್ಲೋ, ಇಲ್ಲ ಗೇಮ್ ಆಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿರ್ತೀರ, ಅದ್ರ ಮುಖಾಂತರ ನಿಮ್ಮ ಡೇಟಾ ಮಿಸ್ಯೂಸ್ ಆಗೋಗುತ್ತೆ. ಸೊ ಈ ಡೇಟಾನ ಇಟ್ಕೊಂಡು ಥರ್ಡ್ ಪಾರ್ಟಿಗಳು ಆಟ ಆಡ್ತವೆ. ಸೊ ಈ ಥರ್ಡ್ ಪಾರ್ಟಿಗಳು ಯಾರು ಅನ್ನೋದನ್ನ ನಾನು ಸಪರೇಟ್ ವಿಡಿಯೋ ಮಾಡ್ಬೇಕಾಗಿ ಬರುತ್ತೆ, ಈಗ ಸದ್ಯಕ್ಕೆ ಹೇಳೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಬಿಗ್ ಟಾಪಿಕ್. ಸೊ ಆದಷ್ಟು ಥರ್ಡ್ ಪಾರ್ಟಿ ಆಪ್ಸ್ ಗಳಲ್ಲಿ ಓಕೆ. ಕೀಪ್ ಯೋರ್ ಸಾಫ್ಟ್ವೇರ್ ಅಪ್ಡೇಟ್. ಆಲ್ವೇಸ್ ಕೀಪ್ ಯೋರ್ ಸಾಫ್ಟ್ವೇರ್ ಅಪ್ಡೇಟ್. ಯಾಕಂದ್ರೆ ಎಷ್ಟೋ ಜನ ಸಾಫ್ಟ್ವೇರ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಲ್ಲ, ಎಷ್ಟೊಂದು ಜನ ಅಪ್ಡೇಟ್ ಮಾಡ್ಕೊಳ್ಳೋದಿಲ್ಲ ಸಾಫ್ಟ್ವೇರ್ ಗಳನ್ನ. ಸೊ ಅದರಿಂದ ಏನಾಗುತ್ತೆ, ನಿಮ್ದು ಸಾಫ್ಟ್ವೇರ್ ಹಳೇದಾಗಿರುತ್ತೆ, ಕೆಲವೊಂದು ಲೇಟೆಸ್ಟ್ ಆಗಿ ಸೆಕ್ಯೂರ್ ಮಾಡಿರುವಂತಹ ಒಂದು ವರ್ಷನ್ ಗಳನ್ನ ನಿಮ್ಮ ಮೊಬೈಲ್ ಅಲ್ಲಿ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಆಪ್ ಗಳು ಸರಿಯಾಗಿ ವರ್ಕ್ ಆಗೋದಿಲ್ಲ. ಸೊ ಕೆಲವೊಮ್ಮೆ ನಿಮ್ಮ ಇದರಿಂದ ಏನಾಗುತ್ತೆ, ನೀವು ಸ್ವಲ್ಪ ಅಕೌಂಟ್ ಇನ್ಸೆಕ್ಯೂರ್ ಆಗಿರುತ್ತೆ. ಸಿ ಫೇಸ್ಬುಕ್ ಆಗಿರ್ಲಿ, ಟ್ವಿಟರ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಎಲ್ಲಾದ್ರೂ ಅದೇ ಅಂತ ಪ್ರೈವಸಿ ಪಾಲಿಸಿ ಇರ್ತವೆ. ಆ ಪ್ರೈವಸಿ ಪಾಲಿಸಿಗೆ ಹೋಗ್ಬಿಟ್ಟು 2 ಅಥೆಂಟಿಕೇಶನ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಮೇನ್ ಆಗಿ 2 ಅಥೆಂಟಿಕೇಶನ್ ಫ್ಯಾಕ್ಟರ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ SMS ಬರುತ್ತೆ. ಒಂದು SMS ಬಂದಾಗ ಏನಾಗುತ್ತೆ, ನಿಮಗೆ ಅದು ಆ OTP ನಿಮ್ಗೆ ಗೊತ್ತಾಗುತ್ತೆ, ಯಾರೋ ನನ್ನ ಸಿಸ್ಟಮ್ ನ ಲಾಗಿನ್ ಮಾಡಿದ್ದಾರೆ, ಇಲ್ಲ ಯಾರೋ ನನ್ನ ಅಕೌಂಟ್ ಅನ್ನು ಲಾಗಿನ್ ಮಾಡಿದ್ದು ಗೊತ್ತಾಗುತ್ತೆ. ಯಾರಿಗೂ ದಯವಿಟ್ಟು OTP ನ ಶೇರ್ ಮಾಡಿ. ಯಾವತ್ತಾದ್ರೂ ಸರಿ OTP ಗಳನ್ನ ಯಾರಿಗೂ ಶೇರ್ ಮಾಡಕ್ ಹೋಗ್ಬೇಡಿ. ಯಾರೋ ಸುಮ್ನೆ ಕಾಲ್ ಮಾಡ್ಬಿಟ್ಟು OTP ಕೊಡು ಅಂತ ಕೇಳಿದ ತಕ್ಷಣ ಕೊಡಕ್ ಹೋಗ್ಬೇಡಿ. ಯಾರು ಆ ವ್ಯಕ್ತಿ ಯಾರೇ ಆಗಿರಲಿ, ಇವನ್ ಯುವರ್ ಫಾದರ್, ಯುವರ್ ಮದರ್, ಯುವರ್ ಸಿಸ್ಟರ್, ಯುವರ್ ಬ್ರದರ್ ಇನ್ ಲಾ, ಯಾರೇ ಕೇಳಿದ್ರು OTP ಕೇಳ್ತಾರೆ, ಏನಕ್ಕೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಕಣ್ಣೆದುರುಗಡೆ ನಡೀತಿದ್ರೆ ಕೊಡಿ. ಇಲ್ಲ ಎಲ್ಲಿಂದನೋ ಕಾಲ್ ಮಾಡಿ ಏನೋ ಕೇಳ್ತಿದ್ದಾರೆ ದಯವಿಟ್ಟು ಕೊಡಕ್ ಹೋಗ್ಬಿಡಿ. ಸಮ್ಟೈಮ್ಸ್ ಇಟ್ ಮೈಟ್ ಗೋ ರಾಂಗ್ ಆಲ್ಸೋ. ಸರ್ಟೇನ್ ಪೋಸ್ಟ್ ಗಳನ್ನ ನೀವು ಪೋಸ್ಟ್ ಮಾಡಿದ ನಂತರ ಆಫ್ಟರ್ ಫ್ಯೂ ವೀಕ್ಸ್ ನಂತರ ನೀವು ಅದನ್ನ ಪ್ರೈವಸಿ ಪ್ರೊಟೆಕ್ಟ್ ಮಾಡ್ಕೊಂಡು ಅದನ್ನ ನೀವು ಬರೀ ವ್ಯೂವಬಲ್ ಓನ್ಲಿ ಫಾರ್ ದ ಫ್ರೆಂಡ್ಸ್, ಇಲ್ಲ ಫ್ರೆಂಡ್ಸ್ ಟು ಫ್ರೆಂಡ್ಸ್ ಅಂತ ಈ ತರ ಮಾಡ್ಕೋಬಹುದು ನಿಮ್ಗೆ ಬೇಕಿದ್ರೆ. ಇಲ್ಲ ಅಂದ್ರೆ ಬರೀ ಫ್ರೆಂಡ್ಸ್ ಗಳನ್ನ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ಯಾರಿದ್ದಾರೆ ಅನ್ನೋದನ್ನ ನೀವು ತೋರ್ಸಕ್ ಹೋಗ್ಬೇಡಿ. ನನಗೆ ಇಷ್ಟು ಫ್ರೆಂಡ್ಸ್ ಇದ್ದಾರೆ, ನಾನು ತೋರ್ಸ್ಕೊತೀನಿ ಅಂತೆಲ್ಲ ಇರುತ್ತೆ. ಎಲ್ಲವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಟ್ಯಾಗಿಂಗ್ ಕೂಡ ಯಾರ್ಯಾರೋ ಟ್ಯಾಗ್ಸ್ ಮಾಡೋದು, ಅನ್ವಾಂಟೆಡ್ ಗ್ರೂಪ್ಸ್ ಗಳಲ್ಲಿ ಹೋಗಿ ಸೇರೋದು, ಇವೆಲ್ಲವೂ ಮಾಡಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಪ್ರೊಫೈಲ್ ಅನ್ನ ಎಸ್ಪೆಷಲಿ ಲೊಕೇಶನ್ಸ್ ಗಳನ್ನ ಹಾಕಕ್ ಹೋಗ್ಬೇಡಿ. ಆದಷ್ಟು ಬಿ ಕೇರ್ಫುಲ್.